ಅನ್ಮೋಲ್ ವಚನ. ಇದನ್ನ ಬರೆದವರು ಕಬೀರ್ ದಾಸರು. ಮಾಲಾ ತೋ ಕರ್ ಮೇ ಫಿರೆ, ಜಿಪ್ ಫಿರೆ ಮುಖ್ ಮಾಹಿ, ಮನ್ವಾ ತೋ ಚಾಹು ದಿಶೆ ಫಿರೆ, ಯಹ ತೋ ಸುಮಿರನ್ ನಹಿ. ಇದರ ಅರ್ಥ ಸಂತ್ ಕಬೀರ್ ದಾಸರು ಹೇಳ್ತಾರೆ ಏನಂತ, हाथ में माला फेरना और जीभ से कुछ भजन करने से ईश्वर का सच्चा सुमिरन नहीं होता है यदि मन में ही लगन ना हो. ಅಂದರೆ ನಾವು ಕೈಯಲ್ಲಿ ಮಾಲೆಯನ್ನು ತಿರುಗಿಸ್ತಾ ಬಾಯಲ್ಲಿ ದೇವರ ನಾಮಸ್ಮರಣೆ ಅಥವಾ ಭಜನೆಗಳನ್ನು ಮಾಡ್ತಾ ಕೂತಿರ್ತಾರೆ, ಆದರೆ ಅವ್ರ ಮನಸ್ಸು ಬೇರೆ ಎಲ್ಲೋ ಏನೇನೋ ಯೋಚನೆ ಮಾಡ್ತಿರುತ್ತೆ. ಆ ಥರ ದೇವರ ಸ್ಮರಣೆ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. दिखावा करने से कुछ नहीं होता जब तक हम ईश्वर की भक्ति सच्चे दिल से ना करें और अपना मन एक तरफ रखना चाहिए. ದಿಕಾವಾ और ಡೋಂಗ್ करने से कुछ नहीं होता ಅಂದರೆ ದೇವ್ರ ಪೂಜೆ ಮಾಡ್ತಾ ಇರ್ತಾರೆ, ಆದರೆ ಆ ಮನಸ್ಸಿನಲ್ಲಿ ಏನೇನೋ ಯೋಚನೆ ಮಾಡ್ತಾ ಇರ್ತಾರೆ. ಆ ಥರ ಪೂಜೆ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ. ದೇವರ ಸ್ಮರಣೆ ಮಾಡುವಾಗ ಮನಸ್ಸನ್ನು ಕೇಂದ್ರೀಕೃತವಾಗಿರಿಸ್ಕೊಂಡು ಮನಸ್ಸು ತುಂಬ ಭಕ್ತಿ ಭಾವದಿಂದ ಪೂಜೆ ಮಾಡಿದಾಗ ಮಾತ್ರ ಅದು ದೇವರಿಗೆ ಸಲ್ಲತ್ತೆ. ಮನದಲ್ಲಿ ಭಕ್ತಿನೇ ಇಲ್ಲ ಅಂದರೆ ನಾವು ಏನೇ ಸ್ಮರಣೆ ಮಾಡಿದ್ರೂ ಅದಕ್ಕೆ ಯಾವುದೇ ಅರ್ಥ ಇಲ್ಲ ಅನ್ನೋದೇ ಈ ವಾಕ್ಯದ ಅರ್ಥ. ಗುರು ಗೋವಿಂದ ದೋಹು ಕಡೆ ಕಾಕೆ ಲಾಗೋ ಪಾಯ್, ಬಲಿಹಾರಿ ಗುರು ಅಪ್ನೆ ಗೋವಿಂದ ದಿಯೋ ಬತಾಯ್. ಕಬೀರ್ ದಾಸ್ ಜಿ ನೆ ಇಸ್ ದೋಹೆ ಮೇ ಗುರು ಕಿ ಮಹಿಮಾ ಕಾ ವರ್ಣನ್ ಕಿಯಾ ಹೈ. ಈ ವಾಕ್ಯದ ಮೂಲಕ ಕಬೀರ್ ದಾಸರು ಗುರುವಿನ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದಾರೆ. वे कहते हैं कि जीवन में कभी ऐसी परिस्थिति आ जाए कि जब गुरु और गोविंद ಅಂದ್ರೆ ಈಶ್ವರ್ एक साथ खड़े मिले तब पहले किन्हें प्रणाम करना चाहिए. ಒಂದು ವೇಳೆ ಏನಾದರೂ ದೇವರು ಮತ್ತೆ ನಿಮ್ಮ ಗುರುಗಳು ಒಂದೇ ಸತಿ ಬಂದು ನಿಮ್ಮೆದುರಿಗೆ ನಿಂತಾಗ ನೀವು ಯಾರಿಗೆ ಮೊದಲು ಪ್ರಣಾಮ ಮಾಡ್ತೀರಾ? ನಿಮಗೆ ಜ್ಞಾನ ನೀಡಿದ ಗುರುಗಳಿಗ ಅಥವಾ ದೇವರಿಗ? ಅದಕ್ಕೆ ಕಬೀರ್ ದಾಸರು ಹೇಳ್ತಾರೆ, वे पहले गुरु का प्रणाम करते हैं क्योंकि उन्होंने ही गोविंद का ज्ञान करवाया है, गोविंद के विषय में जानकारी दी है. ಕಬೀರ್ ದಾಸರು ಮೊದಲು ಗುರುವಿಗೆ ಪ್ರಣಾಮ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಯಾಕಂದರೆ ನಮಗೆ ಗೋವಿಂದನ ಪರಿಚಯನ ಅವರ ಮಹತ್ವವನ್ನು ತಿಳಿಸ್ಕೊಟ್ಟವರೇ ಗುರುಗಳು, ದೇವರನ್ನು ತಲುಪೋ ಭಕ್ತಿ ಮಾರ್ಗನ ಹೇಳ್ಕೊಟ್ಟವರೇ ಗುರುಗಳು. ಹಾಗಾಗಿ ಅವರು ಗುರುಗಳಿಗೆ ಮೊದಲು ಪ್ರಣಾಮ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. यदि किसी के पास हीरा है और उसे ज्ञान नहीं है तो वह पत्थर के समान ही है, लेकिन यदि कोई हीरे की जानकारी दे तो वह हीरे से भी बढ़कर महत्व रखता है, इसलिए गुरु बहुत महान है. ಅಂದರೆ ನಮ್ಮ ಹತ್ರ ಒಂದು ವಜ್ರ ಇರುತ್ತೆ, ಆದರೆ ನಮಗೆ ಅದು ವಜ್ರ ಅದ್ರ ಮಹತ್ವ ಏನು ಅಂತಲೇ ನಮಗೆ ಗೊತ್ತಿರಲ್ಲ. ಹಾಗಾಗಿ ನಾವೇನೋ ಮಾಡ್ತೀವಿ, ಅಯ್ಯೋ ಯಾವುದೋ ಕಲ್ಲು ಅಂತ ಹೇಳಿ ಬಿಸಾಕ್ಬಿಡ್ತೀವಿ. ಅದೇ ಯಾರಾದರೂ ನಮಗೆ ಇದು ವಜ್ರ ಇದ್ರದ್ದು ಬೆಲೆ ಬಾಳುತ್ತೆ ಅಂತ ಹೇಳಿದಾಗ ಅದನ್ನು ಉಪಯೋಗಿಸ್ಕೊಂಡು ನಾವು ಜೀವನದಲ್ಲಿ ಮುಂದುವರಿತೀವಿ. ಹಾಗಾಗಿ ನಮಗೆ ಅದರ ಬಗ್ಗೆ ಅರಿವನ್ನು ಜ್ಞಾನವನ್ನು ಯಾರು ನೀಡ್ತಾರೋ ಅವರೇ ತುಂಬ ದೊಡ್ಡವರು. ಹಾಗಾಗಿ ಗುರುಗಳು ದೇವರಿಗಿಂತ ದೊಡ್ಡವರು ಅಂತ ಈ ಮಾತಿನ ಮೂಲಕ ಅವ್ರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. बड़ा हुआ तो क्या हुआ, जैसे पेड़ खजूर, पंथी को छाया नहीं, पल लगे अति दूर. कबीर दास जी कहते हैं कि जिस प्रकार खजूर के पेड़ के भांति बड़े होने का कोई फायदा नहीं है. ಅಂದರೆ ಖರ್ಜೂರದ ಮರದ ಥರ, ಅಂದರೆ ತಾಳೆ ಮರದ ಹಾಗೆ ದೊಡ್ಡದಾಗಿ ಬೆಳೆದ್ರೂ ಯಾವುದೇ ಉಪಯೋಗ ಇಲ್ಲ. क्योंकि खजूर का पेड़ जो बहुत ऊंचा हो जाने से उसकी छाया बहुत छोटी होकर जमीन पर पड़ती है. इससे ना तो यात्रियों को छाया मिलती है, ना इसके फल आसानी से तोड़ जा सकते हैं. क्योंकि खजूर के फल भी पेड़ के ऊपर लगते हैं, अगर कोई भूखा आसानी से फल तोड़कर खा नहीं सकता. ಅಂದರೆ ಖರ್ಜೂರದ ಮರ ತುಂಬ ಎತ್ತರ ಬೆಳೆದಿರುತ್ತೆ, ಆದರೂ ನೆರಳು ಭೂಮಿ ಮೇಲೆ ಚಿಕ್ಕದಾಗಿ ಬಿದ್ದಿರುತ್ತೆ. ಬಿಸಿಲಲ್ಲಿ ನಡ್ಕೊಂಡೋಗೋ ಪ್ರಯಾಣಿಕರಿಗೆ ತಂಪಾದ ನೆರಳನ್ನು ನೀಡೋದಕ್ಕೆ ಈ ಮರದಿಂದ ಸಾಧ್ಯ ಇಲ್ಲ. ಅದಲ್ಲದೆ ಇದರ ಹಣ್ಣುಗಳು ಕೂಡ ತುಂಬ ಚಿಕ್ಕದಾಗಿದ್ದು ಮರದ ತುದಿನಲ್ಲಿ ಬಿಟ್ಟಿರುತ್ತೆ. ಹೊಟ್ಟೆ ಹಸುವಿನಿಂದ ಬಳಲ್ತಾ ಇರೋ ಯಾರೇ ಆದರೂ ಸುಲಭವಾಗಿ ಈ ಹಣ್ಣನ್ನು ಕಿತ್ತು ತಿನ್ನೋದಕ್ಕೆ ಸಾಧ್ಯ ಇಲ್ಲ. ಅರ್ಥಾತ್ बड़प्पन के प्रदर्शन मात्र से किसी का भलाई नहीं होता, बड़ा होने का अर्थ श्रेष्ठता से है. ऐसा बड़ा किस काम का जिससे किसी की कोई भलाई ना हो सके. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಮೂಲಕ ಒಬ್ಬ ವ್ಯಕ್ತಿ ದೊಡ್ಡ ಮನುಷ್ಯ ಅನಿಸಿಕೊಳ್ಳುತ್ತಾನೆಯೇ ವಿನಃ ಆತನಲ್ಲಿರುವ ಶ್ರೀಮಂತಿಕೆಯಾಗಲಿ ಅಥವಾ ಅಧಿಕಾರದಿಂದಾಗಲಿ ಅಲ್ಲ. ಬೇರೆಯವರ ಕಷ್ಟಕ್ಕಾಗದ ಅಧಿಕಾರವಾಗಲಿ ಅಥವಾ ಆತನ ಶ್ರೀಮಂತಿಕೆಯಾಗಲಿ ಅದು ತಾಳೆ ಮರಕ್ಕೆ ಸಮ ಎಂದು ಕಬೀರ್ ದಾಸರು ಹೇಳುತ್ತಾರೆ. ಮೀಠಿ ವಾಣಿ ಬೋಲಿಯೇ ಮನ್ ಕಾ ಆಪಾ ಕೋಯ್, ಔರನ್ ಕೋ ಶೀತಲ್ ಕರೆ ಆಪ್ ಹೂ ಶೀತಲ್ ಹೋಯ್. ಇದರ ಅರ್ಥ ಕಬೀರ್ ದಾಸ್ ಜಿ ಕಹತೆ ಹೇ, ಕಬೀರ್ ದಾಸರು ಹೇಳ್ತಾರೆ ಏನಂತ,
कि प्रत्येक मनुष्य को ऐसी भाषा बोलनी चाहिए जो ಸುನ್ನೆ ವಾಲೆ ಕೆ ಮನ್ ಕೋ ಅಚ್ಚಿ ಲಗೆ. ಅಂದರೆ ಕಬೀರ್ ದಾಸರು ಹೇಳ್ತಾರೆ, ನಮ್ಮ ಮಾತುಗಳು ಹೇಗಿರಬೇಕೆಂದರೆ ನಮ್ಮ ಮಾತಿನಿಂದ ಕೇಳುವವರ ಕೋಪ ಕಡಿಮೆಯಾಗಿ ಮನಸ್ಸಿಗೆ ಸಂತೋಷ ಕೊಡುವಂತೆ ಮನುಷ್ಯ ಮಾತನಾಡಬೇಕು. ऐसी भाषा सुनने वाले को तो सुख का अनुभव करती ही है, इसके साथ स्वयं का मन भी आनंद का अनुभव करता है. ಹೀಗೆ ನಾವು ಮಾತಾಡೋದ್ರಿಂದ ಕೇಳುವವರ ಮನಸ್ಸಿಗೆ ಹಿತವಾಗಿರುವುದಲ್ಲ, ನಮ್ಮ ಮನಸ್ಸು ಕೂಡ ಶಾಂತವಾಗಿರುವುದರ ಜೊತೆಗೆ ನಮ್ಮ ಮನಸ್ಸಿಗೂ ಸಂತೋಷ ಸಿಗುತ್ತದೆ. ऐसी ही मीठी वाणी को उपयोग से हम किसी भी व्यक्ति को उसके प्रति हमारे प्यार और आदर का एहसास करा सकते हैं. ಹಾಗಾಗಿ ನಾವು ಯಾರ ಹತ್ರ ಮಾತಾಡುವಾಗಲೂ ಪ್ರೀತಿ ಮತ್ತು ಶಾಂತವಾಗಿ ಮಾತಾಡೋದ್ರಿಂದ ಕೇಳುವವರ ಮನಸ್ಸಿನಲ್ಲಿ ಇವರಿಗೂ ನಮ್ಮನ್ನು ಕಂಡರೆ ಪ್ರೀತಿ ಇದೆ, ಗೌರವವಿದೆ ಅನ್ನುವಂತಹ ಅನುಭೂತಿಯನ್ನು ಅವರ ಮನಸ್ಸಿಗೆ ನಾವು ಮಾಡೋದ್ರಿಂದ ಅವರ ಮನಸ್ಸು ಕೂಡ ಅವರು ಕ್ರೋಧವಾಗದಂತೆ ಶಾಂತವಾಗಿರ್ತಾರೆ. ವಾಣಿ ಮೇ ಐಸಿ ಶಕ್ತಿ ಹೋತಿ ಹೇ ಕಿ ಹೇ ಜಡ್ಬುದ್ಧಿ ಕೋ ಭಿ ಚೇತನ್ ಶಕ್ತಿ ವಾಲ ಬನಾ ದೇತಾ ಹೈ. ಅಂದರೆ ಮಾತಿನಲ್ಲಿ ಎಂತಹ ಶಕ್ತಿ ಇದೆ ಎಂದರೆ ಒಬ್ಬ ದಡ್ಡ ಅಥವಾ ಸೋಂಬೇರಿಯ ಮನಸ್ಸನ್ನು ಕೂಡ ಕದಲಿಸಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ಅವರ ಮನಸ್ಸು ಮತ್ತು ಬುದ್ಧಿ ಕ್ರಿಯಾಶೀಲವಾಗುವಂತೆ ಮಾಡುವಂತಹ ಶಕ್ತಿ ನಾವಾಡುವ ಮಾತುಗಳಿಗಿದೆ. ಸಂತ್ ಕಬೀರ್ ದಾಸ್ ಹಿಂದಿ ಸಾಹಿತ್ಯಕ್ಕೆ ಮಹಾನ್ ಕವಿತೆ. ಕಬೀರ್ ದಾಸರು ಹಿಂದಿ ಭಾಷೆಯ ಒಬ್ಬ ದೊಡ್ಡ ಮಹಾನ್ ಕವಿ ಅಂತಾನೆ ಹೇಳ್ಬೋದು. ವೇ ಪಡೆ ಲಿಖೆ ನಹಿತೆ ಅಂದರೆ ಅವರು ತುಂಬಾ ಓದ್ದೋರೇನಲ್ಲ. ಕಿಂತು ಜ್ಞಾನಿತೆ ಅಂದರೆ ಅವರು ತಿಳಿದವರಾಗಿದ್ರು, ಅವರಿಗೆ ಲೋಕ ಜ್ಞಾನ ಇತ್ತು. ವೇ ಫಕೀರ್ ಹೋತೆ ಹುಯೇ ಭಿ ಏಕ್ ಸಚ್ಚೆ ಸಮಾಜ್ ಸುಧಾರಕ್ತೆ, ಅವರು ಒಬ್ಬ ಕವಿಯಾಗಿರೋದ್ರ ಜೊತೆಗೆ ಒಬ್ಬ ಸಮಾಜ ಸುಧಾರಕರು ಕೂಡ ಆಗಿದ್ರು.